ಸರ್ವಸ್ಮ ಆತ್ಮನೇ ನಮಃ. ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ ಪ್ರವಚನ ಏನು ನಡೆದಿದೆ ಅಲ್ಲಿ 47 ಮತ್ತು 48ನೇ ಶ್ಲೋಕಗಳ ಬಗ್ಗೆ ಒಬ್ಬರು ವಿದ್ವಾಂಸರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ನನ್ನ ಅಭಿಪ್ರಾಯಗಳನ್ನು ಕೆಲವನ್ನು ಅವರು ಸ್ವೀಕಾರ ಮಾಡಿದರು, ಇನ್ನು ಕೆಲವನ್ನು ಅವರು ಸ್ವೀಕಾರ ಮಾಡಲಿಲ್ಲ. ಅದನ್ನು ಇಲ್ಲಿ ತಮ್ಮೆದುರಿಗೆ ಈಗ ಹಂಚಿಕೊಳ್ಳುವಂತಿದ್ದೇನೆ. ಅದನ್ನ ಯಾಕೆ ಹೇಳ್ತಿದ್ದೇನೆ ಅಂದರೆ, ಯಾವತ್ತೂ ಕೂಡ ನನ್ನ ಅಭಿಪ್ರಾಯವೇ ಅಂತಿಮ ಆಗಬಾರ್ದು. ನೀವು ಕೂಡ ಬೇರೆ ಬೇರೆ ವಿದ್ವಾಂಸರ ಅಭಿಪ್ರಾಯಗಳನ್ನು ಆಲೋಚನೆ ಮಾಡಬೇಕು ಮತ್ತು ನಿಮ್ಮದೇ ಆದ ಅಭಿಪ್ರಾಯಗಳನ್ನು ರೂಪಿಸಿಕೊಳ್ಬೇಕು. ಏಕಮುಖವಾದಂಥ ವಿಮರ್ಶೆ ಯಾವತ್ತೂ ಕೂಡ ಅಪಾಯಕಾರಿ ಆಗ್ತದೆ. ಇನ್ನೊಬ್ಬರ ಅಭಿಪ್ರಾಯಗಳಿಗೆ ಬೆಲೆ ಕೊಡದೆ ಹೋದರೆ ಅದರಿಂದ ತತ್ವನಿಶ್ಚಯ ಆಗೋದಿಲ್ಲ. ನಾವು ಅದನ್ನು ಒಪ್ತೀವೋ ಬಿಡ್ತೀವೋ ಅದು ವಿಷಯ ಬೇರೆ. ಆದರೆ ಇನ್ನೊಬ್ಬರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಬೇಕಾದದ್ದು ನನ್ನ ಕರ್ತವ್ಯ. ನೀವು ನನ್ನ ಪ್ರವಚನಗಳನ್ನು ಕೇಳ್ತಾ ಇದ್ದೀರಿ, ಹಾಗೆ ಯಾವುದಾದ್ರು ಪ್ರಸಂಗದಲ್ಲಿ ಬೇರೆ ವಿದ್ವಾಂಸರು ಹೇಳಿದ್ದನ್ನು ತಮ್ಮ ಗಮನಕ್ಕೆ ನಾನು ತರಬೇಕು. ನಮ್ಮ ಆತ್ಮೀಯ ವಿದ್ವಾಂಸರವರೊಬ್ಬರು 47ನೇ ಶ್ಲೋಕದಲ್ಲಿ ಮಾಯಾ ಪರೈತ್ಯಭಿಮುಖೇಚ ವಿಲಜ್ಜಮಾನ ಅಂತಿದೆಯಲ್ಲ, ಅಲ್ಲಿ ಅಭಿಮುಖ ಅಂದರೆ ಭಗವಂತನ ಎದುರಿಗೆ ಮಾಯೆ ನಿಲ್ಲಲಾಗದೆ, ನಾಚಿ ನಿಲ್ಲಲಾಗದೆ ದೂರ ಸರಿತದೆ. ಇದು ಎಲ್ಲರೂ ಹೇಳಿರೋ ಅರ್ಥ. ಯಾದವಾರ್ಯರು ಅಭಿಮುಖ ಅಂದರೆ ಜೀವ, ಈ ಜೀವನ ಎದುರಿಗೆ ನಿಲ್ಲಕ್ಕಾಗೋದಿಲ್ಲ, ಅದಕ್ಕೆ ಮಾಯೆಗೆ ಅದು ದೂರ ಹೊರಟು ಹೋಗ್ತದೆ ಅಂತ ಅರ್ಥ ಮಾಡಿದ್ದಾರೆ. ಅದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಯಾದವಾರ್ಯರ ಅಭಿಪ್ರಾಯದಲ್ಲಿ ಅಭಿಮುಖೇ ಅಂದರೆ ಅಭಿಮುಖನಾದ ಜೀವ, ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ಜೀವ ಅಂತ ಅರ್ಥ. ಅಭಿಮುಖ ಅನ್ನೋದಕ್ಕೆ ಭಕ್ತ ಅಂತ ಅರ್ಥ ಬರೆದಿದ್ದಾರೆ. ಸ್ಥಾತುಮಿತಿ ಶೇಷ, ಸ್ಥಾತುಂ ಎಂಬುದಾಗಿ ಅಲ್ಲಿ ಶೇಷವನ್ನು ಇಟ್ಕೊಳ್ಬೇಕು ಅಂತ ಬರೆದಿದ್ದಾರೆ. ಅಭಿಮುಖ ಅಂದರೆ ಭಗವಂತನ ಎದುರಿಗೆ ಅಂತ ಅರ್ಥ ಮಾಡಿಬಿಟ್ರೆ, ಅಭಿಮುಖ ಅಂದರೆ ಪ್ರಮುಖ ಅಂತ ಅರ್ಥ ಮಾಡಿಬಿಟ್ರೆ ಆವಾಗ ಶೇಷದ ಅವಶ್ಯಕತೆ ಇರೋದಿಲ್ಲ. ಆ ಅಭಿಪ್ರಾಯವನ್ನು ಇನ್ನು ಉಳಿದ ವ್ಯಾಖ್ಯಾನಕಾರರು ಬರೆದಿದ್ದಾರೆ. ವಿಜಯಧ್ವಜರು ಸ್ವಲ್ಪ ಹಾಗೆ ಬರೆದಿದ್ದಾರೆ. ಆದ್ದರಿಂದ ಜೀವನ ಎದುರಿಗೆ ಅದು ನಿಲ್ಲಕ್ಕಾಗೋದಿಲ್ಲ ಅಂದಮೇಲೆ ಭಗವಂತನ ಎದುರಿಗೆ ನಿಲ್ಲಕ್ಕಾಗ್ತದೆ, ಹೇಗೆ ನಿಲ್ಲಕ್ಕಾಗ್ತದೆ? ಅದನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿದೆಯೇನೋ ಅಂತ ಯಾದವಾರ್ಯರು ಬರೆದದ್ದನ್ನು ನನಗೆ ಸಮಾಧಾನ ಆಗಿಲ್ಲ ಅಂತ ನಾನು ಹೇಳಿದ್ದೆ. ಆ ಅಭಿಪ್ರಾಯವನ್ನು ಅವರು ಕೂಡ ಒಪ್ಪಿದರು. ಭಗವಂತನ ಎದುರಿಗೆ ಈ ಮಾಯೆಗೆ ನಿಲ್ಲಕ್ಕಾಗೋದಿಲ್ಲ ಅಂತ ಅರ್ಥ ಮಾಡುವುದು ಹೆಚ್ಚು ಯೋಗ್ಯ ಅನ್ನುವುದನ್ನು ಅವರು ಸ್ವೀಕಾರ ಮಾಡಿದರು. ಆದರೆ 48ನೇ ಶ್ಲೋಕದಲ್ಲಿ ಈ ಒಬ್ಬ ಸಾಧಕ ಭಗವಂತನ ಪಾದಕಮಲವನ್ನು ಆಶ್ರಯಿಸಿದ ಮೇಲೆ ಯಮಲೋಕದ ದರ್ಶನಕ್ಕೆ ಕಾರಣವಾದ ಈ ಸಂಸಾರವನ್ನು ಅವನು ಬಿಟ್ಟು ಬಿಡ್ತಾನೆ ಅಂತೇನಿದೆಯಲ್ಲ, ಇದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದಾರಲ್ಲ. ಇಂದ್ರ ಬಾವಿ ತೋಡ್ಲಿಕ್ಕೆ ಬೇಕಾದ ಸನಿಕೆ ಗುದ್ದಲಿಗಳನ್ನು ಬಿಟ್ಟು ಬಿಡುವಂತೆ ಅಂತ. ಅಲ್ಲಿ ನಾನು ಹೇಳಿದ ಅಭಿಪ್ರಾಯವನ್ನು ಆ ವಿದ್ವಾಂಸರು ಒಪ್ಪಲಿಲ್ಲ. ಅಲ್ಲಿ ಜಹ್ಯು ಸುಧಾಮಿವ ನಿಪಾನ ಖನಿತ್ರಮಿಂದ್ರ ಅಂತ ಹೀಗೆ ಪಾಠ ಇದೆ. ಸುಧಾಂ ಅಮೃತವನ್ನು ಪ್ರಾಪ್ಯ ಪಡೆದಾದ ಮೇಲೆ ಈ ಗುದ್ದಲಿ ಸನಿಕೆಗಳನ್ನು ಇಂದ್ರ ಯಾಕೆ ಅಪೇಕ್ಷಿಸ್ತಾನೆ ಅಂತ ಅದರ ಅರ್ಥ. ಅಲ್ಲಿ ಸುಧಾಮ್ ಅಂತ ಏನು ಶಬ್ದ ಇದೆ, ಸುಧಾಮ್ ಎಂಬ ಶಬ್ದ ಬಂದ ಮೇಲೆ ಪ್ರಾಪ್ಯ ಅಂತ ಒಂದು ಶಬ್ದವನ್ನು ಇಟ್ಕೊಳ್ಬೇಕು. ವಿಜಯಧ್ವಜರು ಹಾಗೆ ಇಟ್ಕೊಂಡಿದ್ದಾರೆ. ಮತ್ತೆ ಯಾದವಾರ್ಯರು ಕೂಡ ಸುಧಾಮ್ ಅಮೃತಂ ನಿಶಾಮ್ಯ ಅಂತ ಅರ್ಥವನ್ನೇ ಬರೆದಿದ್ದಾರೆ. ಆದರೆ ಸುಧಾಮ್ ಅಂತ ಪಾಠ ಇಟ್ಕೊಂಡ್ರೆ ಪ್ರಾಪ್ಯ ಅನ್ನೋ ಅಧ್ಯಾಹಾರ ಮಾಡಬೇಕಾಗ್ತದೆ, ಅದಷ್ಟು ಒಳ್ಳೆಯದಲ್ಲ. ಅದರ ಬದಲು ಸ್ವರಾಡಿವ ಅನ್ನೋ ಪಾಠ ಏನಿದೆ ಅದು ಯೋಗ್ಯ. ಜಹ್ಯು ಸುಧಾಮಿವ ಜಹ್ಯು ಸುಧಾಮಿವ ಜಹ್ಯು ಸ್ವರಾಡಿವ ನಿಪಾನ ಖನಿತ್ರಮಿಂದ್ರ ಅನ್ನೋ ಪಾಠನೇ ಹೆಚ್ಚು ಯೋಗ್ಯ ಅಂತ ನಾನು ಹೇಳಿದ್ದೆ. ಸ್ವರಾಟ್ ಅಂತ ಮಾಡ್ಕೊಂಡ್ಬಿಟ್ರೆ ಸ್ವರಾಟ್ ಇಂದ್ರ, ಸ್ವರ್ಗಲೋಕದ ದೇವತೆಯಾದ ಇಂದ್ರ
ಗುದ್ದಲಿ ಸನಿಕೆಗಳನ್ನು, ಬಾವಿ ತೋಟಕ್ಕೆ ಬೇಕಾದ ಗುದ್ದಲಿ ಸನಿಕೆಗಳನ್ನು ಹೇಗೆ ಬಯಸೋದಿಲ್ವೋ ಹಾಗೆ ಭಕ್ತನಾದವನು ಈ ಸಂಸಾರಕ್ಕೆ ಕಾರಣವಾದ ಮಾಯೆಯನ್ನು ಬಯಸುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಆವಾಗ ಅಧ್ಯಾಹಾರದ ಅವಶ್ಯಕತೆ ಇರೋದಿಲ್ಲ. ಇದು ನನಗೆ ಹಿಡಿಸಿದ ಪಾಠ, ಅದೇನೇ ಇರಲಿ. ಆದರೆ ವಿದ್ವಾಂಸರು ಹೀಗೆ ಪ್ರಶ್ನೆ ಮಾಡಿದ್ರಲ್ಲ, ಸ್ವರಾಡಿವ ಅಂತ ನೀವು ಪಾಠ ಇಟ್ಕೊಂಡ್ರಿ, ಆದರೆ ಸ್ವರಾಟದ ಪಾಠ ಇಟ್ಕೊಂಡ್ರೆ ಆ ದೃಷ್ಟಾಂತ ಮತ್ತು ದಾರ್ಷ್ಟಾಂತಿಕಗಳಲ್ಲಿ ಎಲ್ಲ ಅಂಶಗಳನ್ನು ಹೇಗೆ ಸಮನ್ವಯ ಮಾಡ್ತೀರಿ ಅಂತ ಅವರು ಪ್ರಶ್ನೆ ಕೇಳಿದರು. ಇನ್ನು ಗಮನಿಸಿ, ದಾರ್ಷ್ಟಾಂತಿಕದಲ್ಲಿ ಭಕ್ತ ಇದ್ದಾನೆ, ಮತ್ತೆ ಅವನು ಭಗವಂತನ ಪಾದವನ್ನು ಹಿಡಿದಿದ್ದಾನೆ, ಸಂಸಾರ ಯಮಲೋಕದ ದರ್ಶನಕ್ಕೆ ಕಾರಣವಾದ ಸಂಸಾರವನ್ನು ಬಿಟ್ಟಿದ್ದಾನೆ. ಒಟ್ಟು 3 ಸಂಗತಿಗಳಿವೆ. ದೃಷ್ಟಾಂತದಲ್ಲಿ ಆ ಭಕ್ತನ ಸ್ಥಾನದಲ್ಲಿ ಇಂದ್ರ ಇದ್ದಾನೆ. ಅವನು ಬಿಟ್ಟಿರುವುದು ಯಾವುದನ್ನ ಅಂದರೆ ಈ ಬಾವಿಯನ್ನು ತೋಡ್ಲಿಕ್ಕೆ ಬೇಕಾದ ಗುದ್ದಲಿ ಸನಿಕೆಗಳನ್ನು ಬಿಟ್ಟಿದ್ದಾನೆ. ಸರಿ, ಹಾಗಾದ್ರೆ ಹಿಡಿದಿರುವುದು ಯಾವುದನ್ನ? ಅದು ಬೇಕಲ್ಲ. ಭಕ್ತನಾದವನು ಭಗವಂತನ ಪಾದವನ್ನು ಹಿಡಿದಿರುವಂತೆ, ಭಗವಂತನ ಸಂಘವನ್ನು ಅವನು ಗಟ್ಟಿಯಾಗಿ ಹಿಡಿದಿರ್ತಾನೆ, ಮತ್ತೆ ಯಮಲೋಕದ ದರ್ಶನಕ್ಕೆ ಕಾರಣವಾದ ಸಂಸಾರವನ್ನು ಬಿಟ್ಟಿರ್ತಾನೆ. ಸರಿ, ಹಾಗಾದರೆ ಅವನು ಹಿಡಿದದ್ದು ಯಾವುದನ್ನ? ದಾರ್ಷ್ಟಾಂತಿಕದಲ್ಲಿ ಇಂದ್ರ ಹಿಡಿದದ್ದು ಯಾವುದನ್ನ? ಸುಧಾಮಿವ ಅಂತ ಶಬ್ದ ಇದ್ರೆ ಅಮೃತವನ್ನು ಹಿಡಿದುಕೊಂಡ ಮೇಲೆ ಬಾವಿಯ ತೋಡ್ಲಿಕ್ಕೆ ಕಾರಣವಾದ ಗುದ್ದಲಿ ಸನಿಕೆಗಳನ್ನು ಬಿಡ್ತಾನೆ ಅಂತ ಹೇಳಬೇಕು. ದಾರ್ಷ್ಟಾಂತಿಕದಲ್ಲಿ 3 ಅಂಶಗಳಿವೆ. ಒಂದು ಭಕ್ತ, ಒಂದು ಭಗವಂತ, ಇನ್ನೊಂದು ಸಂಸಾರ. ಸಂಸಾರವನ್ನು ಬಿಟ್ಟಿದ್ದಾನೆ, ಭಗವಂತನ ಹಿಡಿದಿದ್ದಾನೆ ಭಕ್ತ. ದೃಷ್ಟಾಂತವಾದಂಥ ಇಂದ್ರನ ಪ್ರಸಂಗದಲ್ಲಿ ಭಕ್ತನ ಸ್ಥಾನದಲ್ಲಿ ಇಂದ್ರ ಇದ್ದಾನೆ, ಆ ಸಂಸಾರದ ಸ್ಥಾನದಲ್ಲಿ ಗುದ್ದಲಿ ಸನಿಕೆಗಳಿವೆ. ಹಾಗಾದರೆ ಭಗವಂತನ ಸ್ಥಾನದಲ್ಲಿ ಯಾವುದು ಬೇಕು? ಸುಧಾ ಬೇಕಲ್ಲ, ಅಮೃತ. ಅದಿದ್ರೆ ಚೆನ್ನಾಗಿರ್ತದೆ. ಸುಧಾಮಿವ ಅಂತನ್ನುವಲ್ಲಿ ಅಧ್ಯಾಹಾರ ಮಾಡಬೇಕಾದ ಪ್ರಸಂಗ ಇದೆ ಅನ್ನೋದು ಹೌದು. ಆದರೆ ಅಧ್ಯಾಹಾರ ಅನೇಕ ಕಡೆ ಅಧ್ಯಾಹಾರ ಮಾಡೇ ಮಾಡ್ತಿರ್ತಾರೆ. ಅಧ್ಯಾಹಾರವನ್ನು ಮಾಡಬಾರದು ಅಂತ ಏನಿಲ್ಲ. ಸುಧಾಮಿವ ಅಂತ ಪಾಠ ಇದ್ರೆ ದೃಷ್ಟಾಂತದಲ್ಲೂ ದಾರ್ಷ್ಟಾಂತಿಕದಲ್ಲೂ ಒಟ್ಟು 3 ಅಂಶಗಳು. ವ್ಯಕ್ತಿಯೊಬ್ಬ ಹಿಡಿದದ್ದು ಯಾವುದನ್ನ, ಬಿಟ್ಟದ್ದು ಯಾವುದನ್ನ, ಒಟ್ಟು 3 ಅಂಶಗಳನ್ನ 2 ಕಡೆ ಕೂಡಿಸಿದಂಗೆ ಆಗ್ತದೆ. ನೀವು ಅದರ ಬದಲು ಸ್ವರಾಟ ಅಂತ ಅರ್ಥ ಇಟ್ಕೊಂಡ್ರೆ 3 ಅಂಶಗಳು ಬರೋದಿಲ್ಲ ಅಂತ ಅವ್ರು ಹೇಳಿದರು. ಅವ್ರು ಹೇಳಿದ ಅಂಶ ಸರಿಯಾಗಿದೆ. ಸ್ವರಾಟ ಅಂತ ನಾವು ಪಾಠ ಇಟ್ಕೊಂಡ್ರೆ ಅವನು ಸ್ವರಾಟ ಆದ್ದರಿಂದ ಅವನಿಗೆ ಎಲ್ಲವೂ ಸಿಕ್ಕೇ ಸಿಗ್ತದೆ ಅಂತ ನಾನು ಹೇಳಿದೆ. ಅಮೃತವೂ ಸಿಗ್ತದೆ ಮತ್ತು ಉಳಿದದ್ದೆಲ್ಲವೂ ಸಿಗ್ತದೆ. ಹಾಗೆಲ್ಲವೂ ಆತನಿಗೆ ಸಿಕ್ಕಿರೋದ್ರಿಂದ ಅವನ ಯಾಕೆ ಗುದ್ದಲಿ ಸನಿಕೆಗಳನ್ನು ಬಯಸ್ತಾನೆ, ಅದನ್ನ ಯಾಕೆ ಸಂಗ್ರಹ ಮಾಡ್ತಾನೆ ಅಂತ. ಸ್ವರಾಟ ಎಂಬ ಮಾತಿನಿಂದ ಅದೆಲ್ಲ ಸಿಗ್ತದೆ ಅಂತ ನನ್ನ ತಾತ್ಪರ್ಯ. ಸುಧಾಮಿವ ಅಂತಿದ್ಬಿಟ್ರೆ ಅಧ್ಯಾಹಾರ ಮಾಡಬೇಕಾಗ್ತದಲ್ಲ, ಅಧ್ಯಾಹಾರ ಮಾಡದೇ ಇರೋದು ಒಳ್ಳೆಯದು ಅಂತ ನನ್ನ ಆಲೋಚನೆ. ಆದರೆ ಅಧ್ಯಾಹಾರ ಮಾಡಿದರೂ ಕೂಡ ಸುಧಾಮಿವ ಅಂತ ಪಾಠ ಇಟ್ಕೊಂಡ್ರೆ ದೃಷ್ಟಾಂತದಲ್ಲೂ ದಾರ್ಷ್ಟಾಂತಿಕದಲ್ಲೂ 3 ಅಂಶಗಳನ್ನು ಇಟ್ಕೊಂಡಂಗೆ ಆಗ್ತದೆ. ಅದರಿಂದ ಆ ಪಾಠ ಚೆನ್ನಾಗಿದೆ ಅಂತ ಅವರು ಹೇಳಿದರು. ಅದಕ್ಕಾಗಿ ಅದನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸಿದ್ದೇನೆ. ನನಗೆ ಸ್ವರಾಡಿವ ಅನ್ನೋ ಪಾಠವೇ ಇಷ್ಟ ಆಯಿತು. ಅದೇನೇ ಇರಲಿ, ನನಗಿಷ್ಟ ಆದಂತೆ ಭಾಗವತ ಇರಬೇಕಾಗಿಲ್ಲ, ಯಾರಿಗೂ ಇಷ್ಟ ಆದಂತೆ ಭಾಗವತ ಇರಬೇಕಾಗಿಲ್ಲ. ವೇದವ್ಯಾಸರಿಗೆ ಭಾಗವತ ಹೇಗೆ ಇಷ್ಟ ಆಗ್ತದೋ ಹಾಗಿದೆ ಅದು. ನಾವು ಅದನ್ನು ಆಲೋಚನೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ. ನಾವು ಈಗ ನಮ್ಮಂಥವ್ರು ಹೇಳುವಾಗ ಆಕಸ್ಮಿಕವಾಗಿ ತಪ್ಪು ಹೇಳ್ಬೋದು. ತಪ್ಪಿನ ಬಗ್ಗೆನೇ ನಮಗೊಂದು ಒಲವು ಇದ್ದಿರಬಹುದು, ಅದೇನೇ ಇರಲಿ. ಆದರೆ ಅದನ್ನು ಮಾಡುವಾಗ ಪ್ರಾಮಾಣಿಕತನದಿಂದ ಮಾಡೋಣ. ನಮಗಲ್ಲಿ ಯಾವುದೇ ರೀತಿಯಾದ ಆಷಾಢಭೂತಿತನ, ಗಿಮಿಕ್ಸ್ ಇರೋದು ಬೇಡ. ನಮ್ಮ ಹಿಂದಿನ ಎಲ್ಲ ವ್ಯಾಖ್ಯಾನಕಾರರು, ಈಗಿರುವ ವಿದ್ವಾಂಸರು, ಈ ಹಿಂದೆ ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು ಅದನ್ನು ಮಾಡಿದವರು, ಮತ್ತು ಅವ್ರಿಗಿಂತ ಹಿಂದಿನವರಾದ ಶ್ರೀಧರರು, ವೀರರಾಘವರು, ಚಿತ್ಸುಖಿ, ವಿಶ್ವನಾಥರು, ಶುಕದೇವರು, ಅವ್ರ ಬಗ್ಗೆನೂ ಕೂಡ ಯಥೋಚಿತವಾದ ಗೌರವವನ್ನು ಇಟ್ಕೊಂಡೇ ಇದನ್ನೆಲ್ಲ ನಾವು ಅಧ್ಯಯನ ಮಾಡಬೇಕು. ಸೊ ಶ್ರೀಧರಾದಿಗಳಿಗೆ ಭಾಗವತದ ಸರಿಯಾದ ಪಾಠವೂ ಸಿಕ್ಕಿಲ್ಲ, ಅವರಿಗೆ ಅರ್ಥವೂ ಸಿಕ್ಕಿಲ್ಲ ಅಂತ ಅವ್ರನ್ನ ಪೂರಾ ತಳ್ಳಿ ಹಾಕುವುದು ಯೋಗ್ಯ ಅಲ್ಲ. ಇದು ನನ್ನ ಆಲೋಚನೆ.
ಕೆಲವು ಆ ವಿದ್ವಾಂಸರು ಹಾಗೆ ಮಾತಾಡಿದರು. ಅವರಿಗೆ ಪೂರ್ಣವಾಗಿ ಭಾಗವತದ ಪಾಠ ಸಿಕ್ಕಿಲ್ಲ, ಸರಿಯಾದ ಪಾಠ ಸರಿಯಾದ ಅರ್ಥವೂ ಸಿಕ್ಕಿಲ್ಲ ಅನ್ನೋದು ವಿಷಯ ಸರಿ. ಆದರೆ ನಾವು ನಮ್ಮವರು ಅಂತ ಇಟ್ಕೊಂಡು ವಿಜಯಧ್ವಜರು ಮತ್ತು ಯಾದವಾರ್ಯರಿಗೂ ಕೂಡ ಪೂರ್ಣವಾದ ಸರಿಯಾದ ಶುದ್ಧವಾದ ಭಾಗವತ ಪಾಠವನ್ನೇ ಹೇಳುವ ಅವಕಾಶ ಬಂದಿದೆಯಾ, ಅರ್ಥವನ್ನೇ ಹೇಳುವ ಅವಕಾಶ ಬಂದಿದೆಯಾ? ಹೇಗೆ ಅದನ್ನಾದರೂ ಹೇಗೆ ಸ್ವೀಕಾರ ಮಾಡ್ತೀರಿ? ಅದು ಕಷ್ಟವೇ. ಆದರೂ ಉಳಿದವ್ರಿಗಿಂತ ಹೆಚ್ಚು ಶುದ್ಧವಾದ ಪಾಠವನ್ನು ಅವರು ಕೊಟ್ಟಿದ್ದಾರೆ. ಯಾಕೆಂದರೆ ಆಚಾರ್ಯರು ಅಚ್ಯುತ ಪ್ರೇಕ್ಷರ ಸಮೀಪದಲ್ಲಿ ಶುದ್ಧ ಪಾಠ ಯಾವುದು ಅಂತ ನಾನು ಬಲ್ಲೆ ಅಂತ ಭಾಗವತದ ಒಂದು ಭಾಗವನ್ನು ಅವರು ತೋರಿಸಿದ್ದು ನಮಗೆ ಗೊತ್ತಿದೆ. ಆ ಪರಂಪರೆಯಿಂದ ಭಾಗವತದ ಸ್ವಲ್ಪ ಶುದ್ಧವಾದ ಪಾಠವನ್ನು ವಿಜಯಧ್ವಜರು ಮೊದಲಾದವರು ತಿಳಿದಿರುವ ಸಾಧ್ಯತೆ ಇದೆ. ಆದರೆ ಅಲ್ಲಿ ಏನಿದೆ, ಮಧ್ವವಿಜಯದಲ್ಲಿ ಭಾಗವತದ ಇಡೀ ಪಾಠದ ಅವಲೋಕನ ಅಲ್ಲೇನು ನಡೆದಿರಲಿಲ್ಲ. ಅಲ್ಲಿ ನಡೆದದ್ದು ಯಾವುದೋ ಒಂದು ಪಾಠ, ಭಾಗವತದ ಯಾವುದೋ ಒಂದು ಭಾಗದ ಅವಲೋಕನ ಮಾತ್ರ ನಡೆದಿತ್ತು. ಅದರ ಪೈಕಿ ಯಾವುದು ಶುದ್ಧವಾದ ಪಾಠ, ಯಾವುದು ಅಶುದ್ಧವಾದ ಪಾಠ ಅನ್ನೋದನ್ನು ಆಚಾರ್ಯ ತೋರಿಸಿಕೊಟ್ರು. ಇಡೀ ಶುದ್ಧವಾದ ಭಾಗವತದ ಪಾಠವನ್ನೇನು ಆಚಾರ್ಯ ತೋರಿಸಿಕೊಟ್ಟಿಲ್ಲ, ಅಥವಾ ತೋರಿಸಿಕೊಟ್ಟದ್ದು ದಾಖಲೆ ಆಗಲಿಲ್ಲೇನೋ. ನಮ್ಮಂಥವ್ರು ಇಲ್ಲಿ ಕೂತ್ಕೊಂಡದ್ದು ಏನು ಹೇಳೋದು, ನಮ್ಗೆ ಅದ್ರ ಬಗ್ಗೆ ಏನು ತೀರ್ಮಾನ ಇದೆ? ದಾಖಲೆ ಆಗಲಿಲ್ಲೇನೋ. ಅವರೇನು ಆಚಾರ್ಯ ತೋರಿಸಿಕೊಟ್ಟಿದ್ದಾರೆ ಅದರಂತೆ ಉಳಿದ ವ್ಯಾಖ್ಯಾನಕಾರರು ವಿಜಯಧ್ವಜರು ಮೊದಲಾದವರು ಹೇಳಿದ್ದಾರೆ ಅಂತ ನಾವು ಅಂದ್ಕೊಳ್ಬಹುದು. ಆದರೂ ಹಾಗೆ ಪೂರ್ಣ ಭರವಸೆ ಇಲ್ಲ ನನಗೂ ಕೂಡ. ಅವರು ಶ್ರೀಧರರು ಕೂಡ ಏನು ಅರ್ಥಗಳನ್ನು ಹೇಳಿದ್ದಾರೆ ಅಂತಹ ಅರ್ಥಗಳನ್ನೇ ಅನೇಕ ಕಡೆ ವಿಜಯಧ್ವಜರು ಹೇಳ್ತಾರೆ, ಅಲ್ಲಿರುವ ಅರ್ಥಗಳನ್ನೇ ಹೇಳಿರ್ತಾರೆ. ಅದನ್ನು ನಾವು ಗಮನಿಸಬೇಕು. ಎಲ್ಲ ಅರ್ಥಗಳನ್ನು ಅವರು ಶ್ರೀಧರಾದಿಗಳು ಹೇಳಿದನ್ನ ಅವರು ರಿಜೆಕ್ಟ್ ಮಾಡಿಲ್ಲ ಅನ್ನೋದನ್ನು ಗಮನಿಸಬೇಕು. ಅದರಿಂದ ಈ ಪಾಠಗಳ ಶುದ್ಧವಾದ ಶೋಧನೆ, ಶುದ್ಧ ಪಾಠಗಳ ಶೋಧನೆ ಮತ್ತು ಶುದ್ಧವಾದ ಅರ್ಥಗಳ ಶೋಧನೆ ಬಹಳ ಕಷ್ಟಕರನೇ ಆಗಿದೆ. ಅದೇನು ನಾವು ತಿಳಿದಷ್ಟು ಸುಲಭ ಇಲ್ಲ. ನಮ್ಮ ಆಲೋಚನೆಗಳು ಹೀಗಿವೆ ಅಂತ ಊಹೆ ಮಾಡಬಹುದು. ಖಡಾಖಂಡಿತವಾಗಿ ನಾವು ಹೀಗೆ ಅಂತ ಹೇಳೋದು ಕಷ್ಟ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಿರ್ತೇನೆ. ನನ್ನ ಅಭಿಪ್ರಾಯಗಳನ್ನು ಕೂಡ ನೀವು ಎಲ್ಲವನ್ನೂ ಬಹಳ ಆಲೋಚನೆ ಮಾಡಿಯೇ ಸ್ವೀಕಾರ ಮಾಡಬೇಕು. ಹಿರಿಯ ವ್ಯಾಖ್ಯಾನಕಾರರು ಇದ್ದೇ ಇದ್ದಾರೆ, ಹಿಂದಿನವರು ಇಂದಿನವರು. ಅವರ ವ್ಯಾಖ್ಯಾನಗಳನ್ನು ಅನುಸರಿಸಿ ನೀವು ಮುಂದುವರಿಯಿರಿ. ಪ್ರಸಂಗ ಇದ್ದಾಗ, ಆಲೋಚನೆ ಮಾಡುವ ಅನುಕೂಲ ಇದ್ದಾಗ ಅವುಗಳನ್ನು ಒಂದಿಷ್ಟು ವಿಮರ್ಶೆ ಮಾಡಿರಿ ಅಂತ ನನ್ನದೊಂದು ವಿನಂತಿ. ಮತ್ತು ಅದನ್ನು ಯಾವಾಗಲೂ ಹೇಳಬೇಕು ಅಂತ ಬಯಸ್ತೇನೆ. ಅದು ಒಂದು ತಪ್ಪೇ ಮಾಡಿದ್ರು ಅದ್ರ ಹಿಂದೆ ಒಂದು ಪ್ರಾಮಾಣಿಕತನ ಇರ್ತದೆ. ಪೂರ್ವಾಚಾರ್ಯರ ಬಗ್ಗೆ ಗೌರವ ಇಟ್ಕೊಂಡೇ ಅವ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ತಿರ್ತೇವೆ. ಶಿಷ್ಯೋಪಿ ಪೂರ್ವ ಪಕ್ಷಸ್ಥಃ. ಹೌದು, ನಾವು ಎಲ್ಲ ಪೂರ್ವಾಚಾರ್ಯರ ಶಿಷ್ಯರೇ. ಯಾದವಾರ್ಯರು, ವಿಜಯಧ್ವಜರು ಮೊದಲಾದವರು ಎಲ್ರಿಗೂ ನಾವು ಶಿಷ್ಯರೇ. ಈಗಿರುವ ವಿದ್ವಾಂಸರಿಗೂ ಶಿಷ್ಯರೇ. ಮತ್ತು ನಾವು ಶಿಷ್ಯರಾದವರು ಆ ಗುರುಗಳನ್ನು ಬಿಟ್ಟು ಮತ್ತೆ ಯಾರನ್ನು ಕೇಳುವುದು? ಅದ್ರ ಬಗ್ಗೆ ಸ್ಪಷ್ಟೀಕರಣ ಯಾರು ಬಳಿಯಲ್ಲಿ ಕೇಳೋದು? ಗುರುಗಳನ್ನೇ ಕೇಳಬೇಕು. ಗುರುಗಳನ್ನೇ ಕೇಳ್ತಾ ಇದ್ದೇವೆ ಅಷ್ಟೇ. ಅದರದೊಂದು ಪ್ರಯತ್ನ ಇದು. ಅದನ್ನು ನೀವೆಲ್ಲರೂ ಕೂಡ ಗಮನಿಸಬೇಕು, ಗಮನಿಸ್ತೀರಿ ಅಂತ ಭರವಸೆ ಇದೆ. ಅದರೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ.